ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಸೀರ್ ಹುಸೇನ್ ಮೂವರು ಬೆಂಬಲಿಗರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿದ್ದವರ ಬಗ್ಗೆ ಪೊಲೀಸರಿಂದ ಮಾಹಿತಿ ಸಂಗ್ರಹ ಮಾಡೋ ಕೆಲಸ ಆಗ್ತಾ ಇದೆ. ಘೋಷಣೆ ಕೂಗುವಾಗ ನಾಸೀರ್ ಹುಸೇನ್ ಹಿಂದೆನೆ ಬೆಂಬಲಿಗರು ನಿಂತಿದ್ರಲ್ಲ, ಅವರನ್ನೆಲ್ಲ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನು ಎಕ್ಸಾಕ್ಟ್ಲಿ ಆಯಿತು, ಏನು ನಿಮಗೆ ಕೇಳಿಸ್ತು, ಯಾರ್ಯಾರು ಕೂಗಿದ್ದು, ಯಾಕೆ ಒಬ್ಬನ ಬಾಯನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಮುಚ್ಚಿಸೋ ಕೆಲಸ ಆಯಿತು, ಈ ಥರದ್ದು ನಾನಾ ವಿಚಾರಗಳನ್ನು ಟೆಕ್ನಿಕಲಿ ಕೂಡ ಕೇಳಲಿಕ್ಕಿದ್ದಾರೆ. ಆಮೇಲೆ ಈಗಾಗಲೇ ಕಾಂಗ್ರೆಸ್ನ ಕೆಲವು ನಾಯಕರು ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಆಗೇ ಇಲ್ಲ, ಅದು ಸುಳ್ಳು, ನಾಸೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಹೇಳಿದ್ದು ಅಂತ. ಆಕ್ಚುಲಿ ಘಟನೆಯ ಸತ್ಯಾಸತ್ಯತೆ ಏನು ಅನ್ನೋದನ್ನ ಅರಿಯೋ ಪ್ರಯತ್ನದ ಭಾಗವಾಗಿ ಮೂವರು ಬೆಂಬಲಿಗರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ.